ಅಧಿಕೃತವಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನ ತಿಳಿಗೊಳಿಸಲಿಕ್ಕೆ ನಾವು ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಸೌದಿ ಅರೇಬಿಯಾ ಕೊಟ್ಟಿತ್ತು. ಅಧಿಕೃತ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಆ ಹಿನ್ನೆಲೆಯಲ್ಲಿ ದಿಸ್ ಇಸ್ ದಿ ಬಿಗ್ ಡೆವಲಪ್ಮೆಂಟ್, ದಿ ಬಿಗ್ಗೆಸ್ಟ್ ಡೆವಲಪ್ಮೆಂಟ್. ಇದು ಈ ಕ್ಷಣದ ಅತ್ಯಂತ ದೊಡ್ಡ, ಬಹುಶಃ ಈ ವರ್ಷದ ಅತ್ಯಂತ ದೊಡ್ಡ ಬೆಳವಣಿಗೆ ಅಂತೇಳಿ ಕಾಣಿಸ್ತಾ ಇದೆ. ಈ ವರ್ಷದ ಅತ್ಯಂತ ದೊಡ್ಡ ಬೆಳವಣಿಗೆ, ಅನ್ಲೆಸ್ ಪಾಕಿಸ್ತಾನ ಮತ್ತೆ ನಕರ ಮಾಡದೆ ಹೋದರೆ ಈ ವರ್ಷದ ಮತ್ತು ಭಾರತದ ಮತ್ತು ಪಾಕಿಸ್ತಾನದ ರಾಜತಾಂತ್ರಿಕ ಇತಿಹಾಸ ಮತ್ತು ಮಿಲಿಟರಿ ಇತಿಹಾಸದಲ್ಲಿ ದಿಸ್ ಇಸ್ ದಿ ಬಿಗ್ಗೆಸ್ಟ್ ಡೆವಲಪ್ಮೆಂಟ್. ಇದು ದಿ ಬಿಗ್ಗೆಸ್ಟ್, ಅನ್ಲೆಸ್ ಪಾಕಿಸ್ತಾನ ಮತ್ತೆ ತನ್ನ ದಾಳಿಯನ್ನ ಮುಂದುವರಿಸದೆ ಹೋದರೆ, ಭಯೋತ್ಪಾದಕ ಕೃತ್ಯಗಳನ್ನ ಮುಂದುವರಿಸದೆ ಹೋದರೆ. ಇದರ ಮಧ್ಯೆ ಇವತ್ತು ಇನ್ನೊಂದು ಮಹತ್ವದ ನಿರ್ಧಾರವನ್ನ ಸರ್ಕಾರ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅದೇನು ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ನಡೆಯುವಂತಹ ಯಾವುದೇ ಭಯೋತ್ಪಾದಕ ಕೃತ್ಯಗಳನ್ನ ವಾರ್ ಆನ್ ಸ್ಟೇಟ್ ಅಂತ ಹೇಳಿದ್ರೆ ಭಾರತದ ಮೇಲೆ ಎಸಗಲಾದಂತಹ ಯುದ್ಧ ಅಂತೇಳಿ ಕನ್ಸಿಡರ್ ಮಾಡುವ ಸಂಬಂಧ ಇವತ್ತು ಸರ್ಕಾರ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅದು ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಇನ್ನು ಮುಂದೆ ಅಂತಹ ದಾಳಿಗಳಾದಂತಹ ಸಂದರ್ಭಗಳಲ್ಲಿ ಅದು ನಮ್ಮ ಮೇಲೆ ಆದಂತಹ ಯುದ್ಧ ಮಾಡಿದ್ದಾರೆ ಅನ್ನೋದಾದ್ರೆ ನಾವೇನ್ ಮಾಡಬೇಕಾಗತ್ತೆ, ನಾವು ಕೌಂಟರ್ ಯುದ್ಧವನ್ನ ಮಾಡಲೇಬೇಕಾಗತ್ತೆ. ಅಂಥದ್ದೊಂದು ಘೋಷಣೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಈ ಟ್ವೀಟ್ ಏನಿದೆ, ಇದು ಹಿಸ್ಟೋರಿಕಲ್ ಟ್ವೀಟ್. ಡೊನಾಲ್ಡ್ ಜೆ ಟ್ರಂಪ್, ಅಮೆರಿಕದ 45ನೆಯ ಮತ್ತು 47ನೆಯ ರಾಷ್ಟ್ರಾಧ್ಯಕ್ಷ ಡೊನಾಲ್ಡ್ ಜೆ ಟ್ರಂಪ್ ಮಾಡಿರುವಂತಹ ಈ ಟ್ವೀಟ್ ಏನಿದೆ, ಈ ಟ್ವೀಟು ಐತಿಹಾಸಿಕ ಟ್ವೀಟ್. ಭಾರತ ಈ ಸ್ಟೇಟ್ಮೆಂಟ್ ಅನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ ಗೊತ್ತಿಲ್ಲ. ಬಟ್ ಲಾಂಗ್ ನೈಟ್ ಆಫ್ ಟಾಕ್ಸ್ ಅಂತ ಹೇಳಿದ್ದಾರೆ. ಲಾಂಗ್ ನೈಟ್ ಆಫ್ ಟಾಕ್ಸ್, ಸುದೀರ್ಘ ಮಾತುಕತೆಗಳಾಗಿದೆ. ರಾತ್ರಿ ಹೊತ್ತು ಸಂಧಾನ ಆಗಿದೆ, ಮೇಡಿಯೇಟೆಡ್. ಸೊ ದಿಸ್ ಇಸ್ ದ ಹಿಸ್ಟೋರಿಕಲ್ ಟ್ವೀಟ್. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, JD ವ್ಯಾನ್ಸ್, ಅಮೆರಿಕದ ಉಪಾಧ್ಯಕ್ಷರು, ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ನೆಯ ತಾರೀಕು ತತ್ಕ್ಷಣದಿಂದಲೇ ಭಾರತದಲ್ಲಿ ಕದನ ವಿರಾಮ ಜಾರಿ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ಅಮೆರಿಕದ ವಿದೇಶಾಂಗ ಸಚಿವ ಮತ್ತು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾರ್ಕೋ ರುಬಿಯೋ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಇಶ್ಯೂ ಮಾಡಿದ್ದಾರೆ 17 ನಿಮಿಷಗಳ ಹಿಂದೆ. ಓವರ್ ದಿ ಪಾಸ್ಟ್ 48 ಅವರ್ಸ್ VP ವ್ಯಾನ್ಸ್ ಮತ್ತೆ JD ವ್ಯಾನ್ಸ್ ಮತ್ತು ನಾನು ಭಾರತದ ಮತ್ತು ಪಾಕಿಸ್ತಾನದ ಹಿರಿಯ ಅಧಿಕಾರಿಗಳ ಜೊತೆಗೆ, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೂ ಕೂಡ ಅಮೆರಿಕ ನಿನ್ನೆ ತಡರಾತ್ರಿ ಮಾತುಕತೆಯನ್ನ ನಡೆಸಿದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ನಿನ್ನೆ ತಡರಾತ್ರಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ಅಮೆರಿಕದ ವಿದೇಶಾಂಗ ಖಾತೆಯ ಕಾರ್ಯದರ್ಶಿ ಅಥವಾ ವಿದೇಶಾಂಗ ಸಚಿವರು ಆಗಿರ್ತಕ್ಕಂಥ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾರ್ಕೋ ರುಬಿಯೋ ನಿನ್ನೆ ತಡರಾತ್ರಿ ಮಾತುಕತೆಯನ್ನು ನಡೆಸಿದ್ದಾರೆ. ಅವರ ಸ್ಟೇಟ್ಮೆಂಟ್ನ ಪ್ರಕಾರ ಜೊತೆಗೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಸೀಂ ಮಲಿಕ್. ಇದು ಟ್ವೀಟ್
ಅವರ ಜೊತೆ ನಿನ್ನೆ ತಡರಾತ್ರಿ ಮಾತುಕತೆಯಾಗಿದೆ. ಐ ಆಮ್ ಪ್ಲೀಸ್ ಟು ಅನೌನ್ಸ್ ದಿ ಗವರ್ಮೆಂಟ್ಸ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಹ್ಯಾವ್ ಅಗ್ರೀಡ್ ಟು an immediate ceasefire and start talks on a broad set of issues at a neutral site. This is also important. We commend Prime Minister Modi and Sharif on their wisdom, prudence and statesmanship in choosing the path of peace. ಸೊ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮತ್ತು ಸೊ ಅಧಿಕೃತ ಘೋಷಣೆಯನ್ನು ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಕಾಯ್ತಾ ಇದ್ರು ಪಾಕಿಸ್ತಾನದವರು ಕಾಯ್ತಾ ಇದ್ರು. ಪಾಕಿಸ್ತಾನ ಟ್ರೈಡ್ ಇಸ್ ಬೆಸ್ಟ್, ಇಟ್ಸ್ ಬೆಸ್ಟ್. ಕದನ ವಿರಾಮ ಆಗಬೇಕು ಅಂತೇಳಿ ಪಾಕಿಸ್ತಾನ ಕಾದು ಕೂತಿತ್ತು. ನಿನ್ನೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಶರೀಫ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ನ ಪ್ರಕಾರ ಅಮೆರಿಕ, ಕತಾರ್, ಸೌದಿ ಅರೇಬಿಯಾ ಮತ್ತು ಇರಾನ್ನ ಜೊತೆಗೆ ಭಾರತದ ಜೊತೆಗೆ ಸಂಘರ್ಷ ಆದ ಬಳಿಕ ನಿರಂತರವಾಗಿ ಪಾಕಿಸ್ತಾನ ಸಂಪರ್ಕದಲ್ಲಿತ್ತು. ಮಾರ್ಕ್ ರೂಬಿಯೋ ಸ್ಟೇಟ್ಮೆಂಟ್ನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎ ನ್ಯೂಟ್ರಲ್ ತಟಸ್ಥ ಸ್ಥಳವೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಅಂತೇಳಿ. ತಟಸ್ಥ ಸ್ಥಳ ಭಾರತದಲ್ಲೂ ಅಲ್ಲ, ಪಾಕಿಸ್ತಾನದಲ್ಲೂ ಅಲ್ಲ, ಬದಲಿಗೆ ತಟಸ್ಥ ಸ್ಥಳದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಮ್ಮ ದ್ವಿಪಕ್ಷೀಯ ಮಾತುಕತೆ ಬೈಲೇಟ್ರಲ್ ಟಾಕ್ಸ್ ಏನಿದೆ ಅದನ್ನ ಅತಿ ಶೀಘ್ರದಲ್ಲಿ ಪ್ರಾರಂಭಿಸುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಅಂಶವನ್ನ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಗಿರುವಂತಹ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾರ್ಕ್ ರೂಬಿಯೋ ತಮ್ಮ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾರೆ.